ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಎಫೆಸಿದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ವಚನ 5ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಸಂದೇಶದ ಶಿರೋನಾಮೆ ದೋಷವಿಲ್ಲದವರು ಎಂಬುದಾಗಿ. ದೋಷವಿಲ್ಲದವರಾಗಿ ಯಾರು ಇರುತ್ತಾರೆ ಎಂಬುದಾಗಿ ಈ ಸಂದೇಶದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ. ಈ ವಾಕ್ಯದಲ್ಲಿ ನೋಡುವಾಗ ನಾವು ಜಗದುತ್ಪತ್ತಿಗಿಂತ ಮುಂಚಿತವಾಗಿ ಕ್ರಿಸ್ತನಲ್ಲಿ ಆರಿಸಿ ತೆಗೆಯಲ್ಪಟ್ಟುಕೊಂಡವರಾಗಿದ್ದೇವೆ. ಆ ವಿಷಯವಾಗಿ ನಾವು ಯಾವ ರೀತಿಯಾಗಿ ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನು ಬಯಸುವಂತವನಾಗಿದ್ದಾನೆ ಎಂಬುದಾಗಿ ನೋಡುವಾಗ ನಾವು ದೋಷವಿಲ್ಲದವರಾಗಿ, ಪರಿಶುದ್ಧರಾಗಿ, ಪ್ರೀತಿಯಲ್ಲಿ ನಡೆದುಕೊಳ್ಳುವವರಾಗಿ ನಾವು ಜೀವಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನು ಬಯಸುವಂತವನಾಗಿದ್ದಾನೆ. ಆ ವಿಷಯವಾಗಿಯೇ ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚಿತವಾಗಿಯೇ ಆರಿಸಿಕೊಂಡಿದ್ದಾನೆ. ನನ್ನ ಮಗನು, ನನ್ನ ಮಗಳು ಎಂಬುದಾಗಿ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ನಾವು ಪರಿಶುದ್ಧರಾಗಿ ಜೀವಿಸುತ್ತಾ ಇದ್ದೇವಾ? ನಾವು ದೋಷವಿಲ್ಲದವರಾಗಿ ಜೀವಿಸುತ್ತಾ ಇದ್ದೇವಾ? ನಾವು ಪ್ರೀತಿಯಲ್ಲಿ ನಡೆದುಕೊಳ್ಳುತ್ತಾ ಜೀವಿಸುತ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮಲ್ಲಿ ಎಂತ ಪ್ರೀತಿ ಇದೆ? ಯೇಸು ಕ್ರಿಸ್ತನ ಪ್ರೀತಿ ನಮ್ಮಲ್ಲಿದೇನಾ? ನಮ್ಮನ್ನು ಯೇಸು ಕ್ರಿಸ್ತನು ಜಗದುತ್ಪತ್ತಿಗಿಂತ ಮುಂಚಿತವಾಗಿ ಆರಿಸಿಕೊಂಡಿದ್ದಾನೆ. ಆತನ ಪ್ರೀತಿ ನಮ್ಮಲ್ಲಿರುವಂತದ್ದಾಗಬೇಕು. ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಪರಿಶುದ್ಧನಾಗಿ ಜೀವಿಸಿದ್ದಾನೋ, ಯೇಸು ಕ್ರಿಸ್ತನು ದೋಷವಿಲ್ಲದವನಾಗಿ ಜೀವಿಸಿದ್ದಾನೋ, ಯೇಸು ಕ್ರಿಸ್ತನು ಪ್ರೀತಿಯಲ್ಲಿ ಜೀವಿಸಿದ್ದಾನೋ ಆ ಸ್ವಭಾವಗಳು ನಮ್ಮ ಜೀವಿತದಲ್ಲಿ ಇರಬೇಕು. ಯಾಕೆ ನಮ್ಮ ಜೀವಿತದಲ್ಲಿ ಇರಬೇಕು ಎಂಬುದಾಗಿ ನೋಡುವಾಗ ನಾವು ತಾಯಿಯ ಗರ್ಭದಲ್ಲಿರುವುದಕ್ಕಿಂತ ಮುಂಚಿತವಾಗಿ, ಜಗತ್ತನ್ನು ಉತ್ಪತ್ತಿ ಮಾಡುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ಯೇಸು ಕ್ರಿಸ್ತನು ಆರಿಸಿಕೊಂಡಿದ್ದಾನೆ. ಆ ವಿಷಯವಾಗಿ ನಮ್ಮ ಜೀವಿತದಲ್ಲಿ ನಾವು ಪ್ರೀತಿಯಿಂದ ನಡೆದುಕೊಳ್ಳಬೇಕು, ಪರಿಶುದ್ಧರಾಗಿ ಜೀವಿಸಬೇಕು, ದೋಷವಿಲ್ಲದವರಾಗಿ ಜೀವಿಸಬೇಕು. ಈ ರೀತಿಯಾದಂಥ ಜೀವಿತ ನಾವು ಜೀವಿಸುವಂತವರಾಗಬೇಕು. ಉದಾಹರಣೆ ನೋಡುವಾಗ ಈ ಲೋಕದಲ್ಲಿ ನಮ್ಮ ತಂದೆ ತಾಯಿ ಏನಾದರೂ ಒಂದು ವಿಷಯ ನಮಗೆ ಹೇಳಿದರೆ ನಾವು ಅದನ್ನು ಕೈಕೊಂಡು ನಡೆಯುತ್ತೇವೆ. ನಾವು ಆ ವಿಷಯವನ್ನು ಪರಿಪೂರ್ಣವಾಗಿ ಮಾಡುತ್ತೇವೆ. ಅದೇ ರೀತಿಯಾಗಿ ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚೆ ಆರಿಸಿಕೊಂಡಂತ ಯೇಸು ಕ್ರಿಸ್ತನನ್ನು ನಾವು ಯಾವ ರೀತಿಯಾಗಿ ಪ್ರೀತಿಸುತ್ತಾ ಇದ್ದೇವೆ? ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಯಾವ ರೀತಿಯಾಗಿ ಕೈಕೊಂಡು ನಡೀತಾ ಇದ್ದೇವೆ? ನನ್ನ ಮಗನು, ನನ್ನ ಮಗಳು ಪರಿಶುದ್ಧರಾಗಿರಬೇಕು, ದೋಷವಿಲ್ಲದವರಾಗಿರಬೇಕು, ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕೆಂಬುದಾಗಿ ಯೇಸು ಕ್ರಿಸ್ತನು ಬಯಸುತ್ತಾ ಇದ್ದಾನೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ನಮ್ಮ ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. ನಮ್ಮ ಕಣ್ಣು ಏನನ್ನು ನೋಡುತ್ತದೋ ಅದರಲ್ಲಿ ಆಸೆ, ಅದರಿಂದ ನಮ್ಮ ಆಸೆ ನಮ್ಮನ್ನು ಪಾಪಕ್ಕೆ ನಡೆಸುವಂತದಾಗಿದೆ. ನಮ್ಮ ಜೀವಿತ ಪರಿಶುದ್ಧವಾದ ಜೀವಿತ ಇದೆನಾ? ಹೊಟ್ಟೆ ಕಿಚ್ಚು, ಅಸಹ್ಯ, ಒಬ್ಬರನ್ನು ನೋಡುವಾಗ ನಮ್ಮ ಜೀವಿತ ಹೊಟ್ಟೆ ಕಿಚ್ಚು ಪಡುವಂತದಾಗಿದೆ. ಏನಾಗಿದೆ ನಮ್ಮ ಜೀವಿತ? ನಮ್ಮ ಪ್ರೀತಿ ಏನಾಗಿದೆ? ಒಬ್ಬರು ಬೆಳೆಯುವುದನ್ನು ನೋಡಿ ನಾವು ಸಂತೋಷ ಪಡುತ್ತಾ ಇದ್ದೇವಾ? ಒಬ್ಬರನ್ನು ಬೆಳೆಯುವಂಥದ್ದನ್ನು ನಾವು ನೋಡಿ ಸಂತೋಷ ಪಡುವಂತವರಾಗಬೇಕು. ಒಬ್ಬರನ್ನೊಬ್ಬರು ನಾವು ಪ್ರೀತಿಸುವಂತವರಾಗಬೇಕು. ನಾವು ಈ ಲೋಕದಲ್ಲಿ ಯಾವುದೇ ರೀತಿಯಾದಂಥ ತಪ್ಪಾದ ಕೆಲಸ ಮಾಡುವಂತವರಾಗಬಾರದು. ಪರಿಶುದ್ಧರಾಗಿ ಜೀವಿಸಬೇಕು. ಮೋಸ ಮಾಡಬಾರದು, ವಂಚನೆ ಮಾಡಬಾರದು, ಮತ್ತೊಬ್ಬರನ್ನು ನಾವು ದೂಷಿಸಬಾರದು. ನಾವು ಈ ರೀತಿಯಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು. ಆವಾಗ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಪ್ರೀತಿ, ಪರಿಶುದ್ಧ ಜೀವಿತ, ದೋಷವಿಲ್ಲದ ಜೀವಿತ ನಮ್ಮದಾಗುತ್ತದೆ. ಜಗದುತ್ಪತ್ತಿಗಿಂತ ಮುಂಚಿತವಾಗಿ ಯೇಸು ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನನ್ನ ಮಗನು, ನನ್ನ ಮಗಳು, ನಾನು ಯಾವ ರೀತಿಯಾಗಿ ಇವರನ್ನು ಆರಿಸಿಕೊಂಡಿದ್ದೇನೋ, ನಾನು ಯಾವ ರೀತಿಯಾಗಿ ಇವರಲ್ಲಿ ನಿರೀಕ್ಷೆ ಇಟ್ಟಿದ್ದೇನೋ ಅದೇ ರೀತಿಯಾದಂಥ ಜೀವಿತ ನನ್ನ ಮಗನು, ನನ್ನ ಮಗಳು ಜೀವಿಸುತ್ತಾ ಇದ್ದಾರೆ ಎಂಬುದಾಗಿ ಯೇಸು ಕ್ರಿಸ್ತನು ನಮ್ಮ ವಿಷಯವಾಗಿ ಸಂತೋಷ ಪಡುವಂತವನಾಗಬೇಕು. ಈ ಒಂದು ದಿನದಲ್ಲಿ
ನಮ್ಮ ಜೀವಿತದ ಮೂಲಕ ಯೇಸು ಕ್ರಿಸ್ತನು ಸಂತೋಷ ಪಡುತ್ತಾ ಇದ್ದಾನ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವೇಳೆ ನಮ್ಮ ಜೀವಿತ ಈ ಲೋಕದಲ್ಲಿ ನಾಶನ ಮಾರ್ಗ, ಪಾಪದ ಜೀವಿತ, ಕಣ್ಣಿನ ಆಸೆ, ಅಸಹ್ಯ ಪಟ್ಟಿಕೊಳ್ಳುವಂತ ಜೀವಿತ ನಮ್ಮದಾಗಿರುವುದಾದರೆ ಅದೆಲ್ಲವನ್ನು ಬಿಟ್ಟವರಾಗಿ ನಾವು ಪ್ರೀತಿಯನ್ನು ಧರಿಸಿಕೊಂಡು, ಪರಿಶುದ್ಧರಾಗಿದ್ದುಕೊಂಡು, ದೋಷವಿಲ್ಲದವರಾಗಿದ್ದುಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೇನ್.